ನಮಸ್ಕಾರ ಸ್ನೇಹಿತರೆ. ನಮ್ಮ ಅಜ್ಜಿ ಕಾಲದಲ್ಲಿ ದೇಹ ಬಲವಾಗಿರ್ತಿತ್ತು, ಕೂದಲು ಉದುರ್ತಿರ್ಲಿಲ್ಲ, ಹೆಣ್ಣು ಮಕ್ಕಳಿಗೆ ಹೆಚ್ಚಾಗಿ ಆರೋಗ್ಯ ಸಮಸ್ಯೆ ಇರ್ತಿರ್ಲಿಲ್ಲ. ಬರ್ತಾ ಬರ್ತಾ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಬಂತು. ಮನೇಲೂ ದುಡಿತಾರೆ, ಹೊರಗಡೆನೂ ದುಡಿತಾರೆ, ತಮ್ಮ ಆರೋಗ್ಯದ ಕಾಳಜಿ ಮಾಡೋದನ್ನೇ ಬಿಟ್ಬಿಟ್ಟಿದ್ದಾರೆ. ಮೊದ್ಲೆಲ್ಲ ಎಕ್ಸ್ಪೆನ್ಸಿವ್ ಸಪ್ಲಿಮೆಂಟ್ಸ್ ಅಂತ ಯಾವುದೂ ಇರಲಿಲ್ಲ. ಇದ್ದಿದ್ದು ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಅಗಸೆ ಬೀಜ. ಇವು ಮಕ್ಕಳಿಂದ ಹಿಡಿದು ಮಹಿಳೆಯರ ತನಕ ಎಲ್ರಿಗೂ ಯಾಕೆ ಅಗತ್ಯ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಅಗಸೆ ಬೀಜ ಇವುಗಳಲ್ಲಿ ಪ್ರೋಟೀನ್, ಫೈಬರ್, ಗುಡ್ ಫ್ಯಾಟ್ಸ್, ವಿಟಮಿನ್ಸ್ ಹಾಗೇನೆ ಮಿನರಲ್ಸ್ ಇದ್ದು ನಮ್ಮ ದೇಹಕ್ಕೆ ನೈಸರ್ಗಿಕವಾಗಿ ಬೇಕಾಗುವಂತಹ ಶಕ್ತಿನ ನೀಡುತ್ತೆ. ಮಹಿಳೆಯರಲ್ಲಿ ಹಿಮೋಗ್ಲೋಬಿನ್ ಹೆಚ್ಚಾಗೋದಕ್ಕೆ ಸಹಾಯ ಮಾಡುತ್ತೆ, ಸುಸ್ತನ್ನ ಕಡಿಮೆ ಮಾಡುತ್ತೆ, ಕೂದಲು ಉದುರೋದನ್ನ ಕಮ್ಮಿ ಮಾಡುತ್ತೆ, ಇಮ್ಯುನಿಟಿ ಸ್ಟ್ರಾಂಗ್ ಆಗುತ್ತೆ, ಪಿರಿಯಡ್ ಟೈಮಲ್ಲಿ ಬರೋ ಅಂತಹ ವೀಕ್ನೆಸ್ ಅನ್ನ ಕಡಿಮೆ ಮಾಡುತ್ತೆ, ಬೋನ್ ಸ್ಟ್ರಾಂಗ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ ಆಗೋಕೆ ಒಳ್ಳೇದು, ಎನರ್ಜಿ ಹೆಚ್ಚು ಮಾಡುತ್ತೆ. ಇನ್ನು ಸೂರ್ಯಕಾಂತಿ ಬೀಜದಲ್ಲಿ ವಿಟಮಿನ್ ಇ, ಹೆಲ್ದಿ ಫ್ಯಾಟ್ಸ್, ಸೆಲೆನಿಯಂ ಇದ್ದು ಚರ್ಮ ಗ್ಲೋ ಆಗೋಕೆ, ಹಾರ್ಟ್ ಹೆಲ್ತ್ಗೆ ತುಂಬಾನೇ ಒಳ್ಳೇದು, ಸ್ಟ್ರೆಸ್ ನ ಕಡಿಮೆ ಮಾಡುತ್ತೆ, ಲೇಡೀಸ್ಗೆ ಹಾರ್ಮೋನ್ ಬ್ಯಾಲೆನ್ಸ್ ಇಂಪ್ರೂವ್ ಆಗುತ್ತೆ, PCOS ಸಮಸ್ಯೆಗೆ ಸಪೋರ್ಟಿವ್ ಆಗುತ್ತೆ, ಚರ್ಮ ಮತ್ತೆ ಕೂದಲು ಹೆಲ್ತ್ ಇಂಪ್ರೂವ್ ಆಗುತ್ತೆ. ಇನ್ನು ಮಕ್ಕಳು ಇದನ್ನ ತಿನ್ನೋದ್ರಿಂದ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ, ಹಾಗೆ ಹೆಲ್ದಿ ವೆಯ್ಟ್ ಗೇನ್ಗೆ ಹೆಲ್ಪ್ ಆಗುತ್ತೆ. ಇನ್ನು ಅಗಸೆ ಬೀಜದಲ್ಲಿ ಒಮೆಗಾ 3 ಫೈಬರ್ ಇದ್ದು ಡೈಜೆಷನ್ಗೆ ತುಂಬಾನೇ ಒಳ್ಳೇದು, ಕಾನ್ಸ್ಟಿಪೇಷನ್ ಸಮಸ್ಯೆ ಕಡಿಮೆ ಮಾಡುತ್ತೆ, ಹಾಗೇನೆ ಕೊಲೆಸ್ಟ್ರಾಲ್ ಸಮಸ್ಯೆನೂ ಕೂಡ ಕಡಿಮೆ ಮಾಡುತ್ತೆ. ಹೆಣ್ಮಕ್ಳಿಗೆ ಪಿರಿಯಡ್ ಟೈಮಲ್ಲಿ ಬರೋ ಅಂತಹ ಪೇನ್ ಕಡಿಮೆ ಮಾಡುತ್ತೆ, ಮಕ್ಕಳಿಗೆ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ, ಇಮ್ಯುನಿಟಿನ ಇಂಪ್ರೂವ್ ಮಾಡುತ್ತೆ. ಇನ್ನು ಮಕ್ಕಳು ಇದನ್ನ ತಿನ್ಬೋದಾ ಅಂದ್ರೆ ತಿನ್ಬಹುದು, ಆದ್ರೆ ಪೌಡರ್ ಮಾಡಿ ಈ ತರ ಲಡ್ಡು ಮಾಡಿ ಕೊಡೋದನ್ನ ಅಭ್ಯಾಸ ಮಾಡಿಸ್ಬೇಕು. ಆರ್ಟಿಫಿಷಿಯಲ್ ಸ್ನ್ಯಾಕ್ಸ್ ನ ಕೊಡೋ ಬದಲು ಇದು ಹೆಲ್ದಿ ಸ್ನ್ಯಾಕ್ಸ್. ಇದನ್ನ ಜಾಸ್ತಿ ತಿನ್ಬಾರ್ದು, ದಿನಕ್ಕೆ 1 ಅಥವಾ 2 ಉಂಡೆ ತಿಂದ್ರೆ ಸಾಕಾಗುತ್ತೆ. ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಅಗಸೆ ಬೀಜ ಈ ಮೂರನ್ನ ಸಪರೇಟ್ ಆಗಿ ಡ್ರೈ ರೋಸ್ಟ್ ಮಾಡಿಕೊಂಡು 10 ರಿಂದ 15 ಗೋಡಂಬಿನೂ ಕೂಡ ಡ್ರೈ ರೋಸ್ಟ್ ಮಾಡಿಕೊಂಡು ಸೇರಿಸ್ಕೋಬೇಕು. ನುಣ್ಣಗೆ ಪೌಡರ್ ಮಾಡಿಕೊಂಡು ಬೆಲ್ಲದ ಪಾಕದಲ್ಲಿ ಕಲಸಿ ಬಿಸಿ ಇರೋವಾಗ್ಲೇ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಡಬ್ಬಿಲಿ 1 ವಾರದ ತನಕ ಇಟ್ಟು ತಿನ್ಬೋದು.